ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಏನಾಗಿದೆ, ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಕೆಜಿ ಹಳ್ಳಿ, ಡಿಜೆ ಹಳ್ಳಿ, ಕಾವಲ್ ಭೈರಸಂದ್ರ ಈ 3 ಏರಿಯಾಗಳು ಕೂಡ ಹೊತ್ತಿ ಉರಿದಿರುವಂತದ್ದು. ಬೂದಿ ಮುಚ್ಚಿದ ಕೆಂಡದಂತಿದ್ದಾವೆ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ. ಈ ಏರಿಯಾದಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿ 2 ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಮುಂದುವರಿಸಲಾಗಿದೆ. ಆಗಸ್ಟ್ 15ರ ಮುಂಜಾನೆ 6 ಗಂಟೆಯವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆಯನ್ನ ಮುಂದುವರಿಸಲಾಗಿರುವಂತದ್ದು. ಆಗಸ್ಟ್ 15ರ ತನಕ ಯಾರೊಬ್ಬರೂ ಕೂಡ ಏರಿಯಾದಲ್ಲಿ ಗುಂಪುಗೂಡದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಭೆ ಸಮಾರಂಭ ಹಾಗೂ ಮೆರವಣಿಗೆ ಮಾಡದಂತೆ ಖಡಕ್ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆಗಸ್ಟ್ 15ರವರೆಗೆ ಹೆಚ್ಚಿನ ಭದ್ರತೆಯನ್ನ ಕೂಡ ವಹಿಸುವಂತೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪರಿಸ್ಥಿತಿ ಶಾಂತವಾದಂತೆ ಕಂಡರೂ ಕೂಡ ಪೊಲೀಸರು ಕಟ್ಟೆಚ್ಚರದಲ್ಲಿದ್ದಾರೆ. ಗಲಭೆಯಾದಂತ ಏರಿಯಾಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೈದರಾಬಾದ್ನ 120 ಮಂದಿಯ ರ್ಯಾಪಿಡ್ ಆಕ್ಷನ್ ಫೋರ್ಸ್ ತುಕಡಿಯನ್ನ ನಿಯೋಜಿಸಲಾಗಿದೆ. ಪುಂಡರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಡಿಜೆ ಹಳ್ಳಿ ಗಲಭೆಯಲ್ಲಿ ಕೆಎಸ್ಆರ್ಪಿಯ 2 ಬಸ್ಗಳನ್ನ ದುಷ್ಕರ್ಮಿಗಳು ಸುಟ್ಟು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಪಿಯ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ನಿನ್ನೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು. ಗಲಭೆ ವೇಳೆ ನಿಯೋಜನೆಗೊಂಡಿದ್ದಂತಹ ಸಿಬ್ಬಂದಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಬಳಿಕ ಮಾತನಾಡಿದಂತ ಅಲೋಕ್ ಕುಮಾರ್ ಕೆಎಸ್ಆರ್ಪಿಯ 4 ವಾಹನಗಳು ಡ್ಯಾಮೇಜ್ ಆಗಿವೆ, 15ರಿಂದ 20 ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ವಿಚಾರಣೆ ಮಾಡಲಿಕ್ಕೆ ಬೆಳಗಾವಿಯಿಂದ ತುರ್ತಾಗಿ ಬಂದಿರೋದಾಗಿ ತಿಳಿಸಿದ್ರು. ಕೆಎಸ್ಆರ್ಪಿನವರು ಇಲ್ಲಿ ಇದ್ರು. ಅವ್ರದ್ದು ನಮ್ಮ ಒಂದು ಗಾಡಿ ಸುಟ್ಟು ಹಾಕಿದ್ದಾರೆ, ಮತ್ತೆ ಬೇರೆ 3 ಗಾಡಿ ಅದು ಜಖಮ್ ಆಗಿದೆ, ಮತ್ತೆ ಬಹಳಷ್ಟು ಸಿಬ್ಬಂದಿಗೆ ಅವರಿಗೆ ಗಾಯ ಆಗಿದೆ. ಈಗ ಎಲ್ಲರಿಗೆ ನಾವು ಅದು ಏನೇನಾಗಿದೆ, ಏನೇನದು ಹೇಗೆ ಆಗಿದೆ, ಯಾವಾಗ ಅವ್ರಿಗೆ ಸ್ವಲ್ಪ ನಾವು ಅದು ವಿಚಾರಣೆ ಮಾಡಲಿಕ್ಕೆ ಕಾವಲ್ ಭೈರಸಂದ್ರ ಗಲಭೆಯ ಸಂತ್ರಸ್ತ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ನಿನ್ನೆ ಸಂಜೆ ಭೇಟಿಯಾಗಿ ನಡೆದಂತ ಗಲಭೆ, ದುಷ್ಕರ್ಮಿಗಳಿಂದ ತಮ್ಮ ನಿವಾಸದ ಮೇಲೆ ನಡೆದಂತ ದಾಳಿ ಮತ್ತಿತರ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇನ್ನು ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕರೆ ಮಾಡಿ ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ. ಈ ವೇಳೆ ನಿಮ್ಮ ಜೊತೆ ನಾವಿದ್ದೇವೆ, ಧೈರ್ಯವಾಗಿರಿ, ನಿಮ್ಮ ಎಲ್ಲಾ ಕಷ್ಟಗಳಿಗೂ ಪಕ್ಷ ನೆರವಾಗುತ್ತೆ ಅಂತ ಅಭಯವನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳಲಿದೆ ನೋಡೋಣ, ಸರಿಯಾದ ಕ್ರಮ ತೆಗೆದುಕೊಳ್ಳದಿದ್ದರೆ ಹೋರಾಟ ಮಾಡುವ, ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಪ್ರಸ್ತಾಪಿಸುತ್ತೇವೆ ಅಂತ ಧೈರ್ಯವನ್ನ ಹೇಳಿದ್ದಾರೆ. ನವೀನ ನಮ್ಮ ಸಂಬಂಧಿ, ಆದರೆ ಕಳೆದ 10 ವರ್ಷಗಳಿಂದ ಅವರಿಗೂ ನಮಗೂ ಸಂಪರ್ಕ ಇಲ್ಲ ಅಂತ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದ್ದಾರೆ. ತನಿಖೆಯಿಂದಲೇ ಘಟನೆಗೆ ಸ್ಪಷ್ಟತೆ ಸಿಗಬಹುದು ಅಂತ ಹೇಳಿದ್ದಾರೆ. ಅಲ್ಲದೆ ಸಣ್ಣ ಮನೆಯಾದರೂ ಕೂಡ ಆ ಮನೆ ಬಗ್ಗೆ ನಮಗೆ ಬಹಳ ಪ್ರೀತಿ ಇತ್ತು, ಮನೆ ಸುಟ್ಟಿದ್ದಕ್ಕೆ ಬಹಳ ನೋವಾಗಿದೆ, ಹೀಗಾಗಿ ಕಣ್ಣೀರು ಹಾಕಿದ್ದೀನಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಶಾಸಕರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ಯಾರೇ ತಪ್ಪು ಮಾಡಿದ್ರೂ ಕೂಡ ಅಂತವರ ವಿರುದ್ಧ ಕ್ರಮ ಆಗಬೇಕು ಅಂತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ನವೀನ್ ಅಂದ್ರೆ ನಮ್ಮ ಅಕ್ಕನ ಮಗ, ನಮಗೂ ಅವ್ರ ಸಂಬಂಧ ಇಲ್ಲ. ಒಂದು 10 ವರ್ಷದಿಂದ ನಮ್ಮ ಹತ್ರ ಅವ್ನು ಸೇರಿಸದೇ ಇಲ್ಲ. ನಾವು ಇವತ್ತಿಂದ ಇಲ್ಲ, ಆ ಕಾಲದಿಂದ ನಾವು ಸೇರಿಸಲ್ಲ. ಅವ್ನು ಸರಿಯಿಲ್ಲ ಅಂತೇಳಿ ನಾವು ಅವ್ನು ಸೇರಿಸದೇ ಇಲ್ಲ. ಶಾಸಕರ ಸಂಬಂಧಿ ನವೀನ್ ಬಿಜೆಪಿ ಹುಡುಗ, ಆತನಿಗೂ ನಮ್ಮ ಶಾಸಕರಿಗೂ ಸಂಬಂಧವಿಲ್ಲ, ಆತ ಬಿಜೆಪಿಗೆ ವೋಟ್ ಹಾಕಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ ಹೇಳಿದ್ರು. ಡಿಕೆಶಿ ಈ ಹೇಳಿಕೆಗೆ ಸಿಎಂ ಪುತ್ರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಪೊಲೀಸ್ ಠಾಣೆ, ಶಾಸಕರ ಮನೆಗೆ ಬೆಂಕಿ ಹಚ್ಚಿದ ಗಲಭೆಕೋರರನ್ನ ಕಟುವಾಗಿ ಖಂಡಿಸಿಲ್ಲ ನೀವು. ಮುಖ್ಯ ವಿಷಯ ಕೈಬಿಟ್ಟು ಒಬ್ಬ ವ್ಯಕ್ತಿಯ ರಾಜಕೀಯ ಬೆಂಬಲ ಯಾರಿಗಿದೆ ಅಂತ ಕೆದಕ್ಲಿಕ್ಕೆ ಹೊರಟಿರುವಂತದ್ದು ಏಕೆ ಅಂತ ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನ ರಕ್ಷಿಸಲು ಈ ಕೀಳು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು? ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ತಿಳಿಗೇಡಿತನದ ಮಾತುಗಳು ಸೂಕ್ತವಲ್ಲ ಅಂತ ಡಿಕೆಶಿಗೆ ತಿರುಗೇಟನ್ನ ನೀಡಿದ್ದಾರೆ. ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ ಅವರು ಯಾವ ಕ್ರಮ ಕೂಡ ಕೈಗೊಳ್ಳಿಲ್ಲ. ಸುಮೋಟೋ ಕೇಸನ್ನ ತೆಗೆದುಕೊಳ್ಬೇಕಾಗಿತ್ತು. 3 ಗಂಟೆ ಆದ್ರೂ ಕೂಡ ಆ ಕ್ರಮವನ್ನ ಕೈಗೊಳ್ಳದೆ ಈ ಎಲ್ಲ ಅನಾಹುತಕ್ಕೆ ಪೊಲೀಸರ ಕ್ರಮವನ್ನ ಕೈಗೊಳ್ಳದಕ್ಕೆ ಇದು ಕಾರಣ. ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ
ಬೆಂಗಳೂರು ಗಲಭೆ ಬಗ್ಗೆ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಮಾನವ ಹಕ್ಕು ಆಯೋಗದ ಮಾರ್ಗಸೂಚಿಯ ಪ್ರಕಾರ ಸರ್ಕಾರ ಹೆಜ್ಜೆಯನ್ನು ಇಟ್ಟಿದೆ. ನಿನ್ನೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಕಾವೇರಿ ನಿವಾಸದಲ್ಲಿ ನಡೆದಂತ ಉನ್ನತ ಮಟ್ಟದ ಸಭೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ. ಸಭೆ ಬಳಿಕ ಮಾಹಿತಿಯನ್ನು ನೀಡಿದಂತ ಗೃಹ ಸಚಿವ ಬೊಮ್ಮಾಯಿ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಮಾರ್ಗಸೂಚಿ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಡಿಜೆ ಹಳ್ಳಿ ಗಲಭೆ ಪ್ರಕರಣ ತನಿಖೆ ಮಾಡಿಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವುದಾಗಿ ಮಾಹಿತಿಯನ್ನು ನೀಡಿದರು. ಸುಮಾರು 146 ಜನರ ಅರೆಸ್ಟ್ ಕೂಡ ಆಗಿದೆ. ಇನ್ನು ಆ ಪ್ರಕ್ರಿಯೆ ಮುಂದೆ ವರಿತದೆ. ಸಂಪೂರ್ಣವಾಗಿ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕನ್ನುವಂಥ ಉದ್ದೇಶ ಸರ್ಕಾರದಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಇಂಥ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ತನಿಖೆ ಆಗಬೇಕು ಅಂತ ಅವರು ಬಹಳ ಸ್ಪಷ್ಟವಾದ ಸಿಎಂ ನಿವಾಸದಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಸಿಎಂ ಬಿಎಸ್ವೈಗೆ ಗಲಭೆ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡಲಾಯಿತು. ಗೃಹ ಸಚಿವ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಎಂಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದು, ಎಷ್ಟು ಜನರನ್ನ ಬಂಧಿಸಲಾಗಿದೆ, ಯಾವ ರೀತಿ ಕ್ರಮ ತೆಗೆದುಕೊಳ್ಳಲಾಗಿದೆ, ಸದ್ಯ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ಬಂದೋಬಸ್ತನ್ನ ಮಾಡಲಾಗಿದೆ ಅನ್ನೋದರ ಮಾಹಿತಿಯನ್ನ ಕೊಟ್ಟರು. ಈ ವೇಳೆ ವರದಿಗಾರಿಕೆಗೆ ಬರುವಂತ ಪತ್ರಕರ್ತರ ರಕ್ಷಣೆಗೆ ಗಮನ ಕೊಡಿ ಅಂತ ಗೃಹ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಭಾಗಿಯಾಗಿದ್ದರು. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ತಿಳಿಸಿರುವಂತಹ ವಿಷಯಗಳನ್ನ ಸಚಿವ ಅಶೋಕ್ ಸಭೆಗೆ ತಿಳಿಸಿದರು. ಗಲಭೆಕೋರರಿಂದಲೇ ಆಸ್ತಿ ನಷ್ಟವನ್ನ ವಸೂಲಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲಭೆಗಳಲ್ಲಿ ಹಾನಿಗೀಡಾದಂತಹ ಸಾರ್ವಜನಿಕ ಆಸ್ತಿಯ ಮೌಲ್ಯವನ್ನ ಗಲಭೆಕೋರರಿಂದಲೇ ವಸೂಲಿ ಮಾಡಬೇಕು ಎಂಬ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಕರ್ನಾಟಕ ಸರ್ಕಾರವು ಕೂಡ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡಿದವರನ್ನ ಸಿಸಿಟಿವಿ ಫುಟೇಜ್ ಮತ್ತು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳ ಮೂಲಕ ಗುರುತಿಸಲಾಗುವುದು. ಅವರಿಂದಲೇ ನಷ್ಟವನ್ನ ವಸೂಲು ಮಾಡ್ತೇವೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಸಿಎಂ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಗಲಭೆಕೋರರಿಂದಲೇ ಆಸ್ತಿ ಮುಟ್ಟುಗೋಲು ಮಾಡುವಂತ ಸಂಬಂಧ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವಂತ ಸಾಧ್ಯತೆ ಇದೆ. ಇನ್ನೊಂದು ಮಹತ್ವದ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಏನು ಆಸ್ತಿ ಪಾಸ್ತಿ ಎಲ್ಲ ಸುಟ್ಟಿದ್ದಾರೆ, ಲೂಟ್ ಮಾಡಿದ್ದಾರೆ, ಯಾರು ಇದಕ್ಕೆ ಕಾರಣೀಭೂತರು ಅವ್ರ ಕಡೆಯಿಂದ ವಸೂಲು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನೊಂದು ಮಹತ್ವದ ನಿನ್ನೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಗೃಹ ಸಚಿವ ಬೊಮ್ಮಾಯಿ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಇದ್ರು. ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮಾಡಿರುವಂತಹ ರಸ್ತೆಯುದ್ದಕ್ಕೂ ಕೂಡ ಗಲಭೆಯ ಅನಾಹುತಗಳನ್ನು ವೀಕ್ಷಿಸಿದ್ರು. ದಾರಿಯುದ್ದಕ್ಕೂ ಸುಟ್ಟು ಕರಕಲಾಗಿರುವಂತಹ ವಾಹನಗಳ ಪರಿಶೀಲನೆಯನ್ನು ನಡೆಸಿದ್ರು. ಡಿಜೆ ಹಳ್ಳಿ ಠಾಣೆಯ ಪಾರ್ಕಿಂಗ್ ಸ್ಥಳದಲ್ಲಿ ಸುಟ್ಟು ವಾಹನಗಳ ಪರಿಶೀಲನೆಯನ್ನ ಮಾಡಲಾಯಿತು. ಠಾಣೆಯ ಒಳಭಾಗದಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ರು. ಪೊಲೀಸ್ ಠಾಣೆ ಭೇಟಿ ಬಳಿಕ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಹಾಗೂ ಕಚೇರಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಬಳಿಕ ಗಲಭೆಗೆ ತುತ್ತಾಗಿರುವಂತಹ ಮುನೇಗೌಡರ ಮನೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಯಾರು ಇರ್ತಿದ್ರು ನಡ್ಕೊಂಡು ಹೋಗ್ಬೋದು ಸರ್. ಆದ್ಮೇಲೆ ಸೆಕೆಂಡ್ ಟೈಮ್ ಬಂದು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಕಮಿಷನರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ತಗೊಂಡಂಥ ಕ್ರಮದಿಂದಾಗಿ ಇಡೀ ಪುಲಿಕೇಶ್ ನಗರ ಹೊತ್ತಿ ಉರಿಬೇಕು, ಬೆಂಗಳೂರು ಹೊತ್ತಿ ಉರಿತಾ ಇತ್ತು. ಅದನ್ನು ತಡೆಯುವಲ್ಲಿ ಖಂಡಿತವಾಗಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇನ್ನು ಬೆಂಗಳೂರಿನ ಇತಿಹಾಸದಲ್ಲಿ ಕನಸಲ್ಲೂ ಯೋಚನೆಯನ್ನು ಮಾಡಬಾರ್ದು. ಇಂಥ ಕಾರ್ಯಕ್ಕೆ ಕೈ ಹಾಕುವಂಥ ಕೆಲಸವನ್ನು, ಇವರಿಗೆ ಸರಿಯಾದ ಪಾಠ ಕಲಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗುತ್ತೆ. ಯಾವ ಕಾರಣಕ್ಕೂ ಭವಿಷ್ಯದಲ್ಲೂ ಕಾವಲ್ ಬೈರಸಂದ್ರದ ಗಲಭೆಯಲ್ಲಿ ದುಷ್ಕರ್ಮಿಗಳ ಟಾರ್ಗೆಟ್ ಆಗಿದ್ದು ಪುಲಕೇಶಿ ನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ. ಪ್ರವಾದಿ ಅವಹೇಳನ ಮಾಡಿರುವಂತದ್ದು ಶಾಸಕ ಸಂಬಂಧಿ ಅನ್ನೋ ಕಾರಣಕ್ಕೆ ದುಷ್ಕರ್ಮಿಗಳು ಶಾಸಕರ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಇದೀಗ ಕಾವಲ್ ಬೈರಸಂದ್ರದಲ್ಲಿರುವಂತಹ ಶಾಸಕ ನಿವಾಸ ಧ್ವಂಸ ಆಗಿ ಗಲಭೆಯ ಭೀಕರತೆಯನ್ನ ಹೇಳ್ತಾ ಇದೆ. ಶಾಸಕರ ಮನೆಯಲ್ಲಿ 4 ಕೊಠಡಿ, 1 ಹಾಲ್, ಕಿಚನ್ ರೂಮ್, ಡೈನಿಂಗ್ ಹಾಲ್ ಇದೆ. ಪಕ್ಕದಲ್ಲಿ ಕಾರು ಪಾರ್ಕಿಂಗ್ ಸ್ಥಳ, ಮನೆ ಹಿಂಬದಿ ಹೊರಾಂಗಣದ ಸ್ಥಳ ಇದ್ದು
ಎಲ್ಲವನ್ನೂ ಕೂಡ ಧ್ವಂಸ ಮಾಡಿದ್ದಾರೆ. ಕುಬೇರ ಮೂಲೆಯಲ್ಲಿದ್ದಂಥ ಒಂದು ಕೊಠಡಿಯ ಬಿರುವಿನ ಲಾಕ್ ಮುರಿದು ಬೆಂಕಿಯನ್ನ ಕೂಡ ಹಚ್ಚಿದ್ದಾರೆ. ಡಿಜೆಹಳ್ಳಿ ಗಲಭೆ ವೇಳೆ ಗೋಲಿಬಾರ್ಗೆ ಬಲಿಯಾದ 3 ಅಂತ್ಯಕ್ರಿಯೆ ನಿನ್ನೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನಡೆದಿದೆ. ಪೊಲೀಸರ ಗೋಲಿಬಾರ್ಗೆ ಯಾಸಿರ್, ವಾಜಿದ್ ಹಾಗೆ ಶೇಖ್ ಸಿದ್ದಿಕಿ ಅನ್ನೋರು ಸತ್ತಿದ್ದಾರೆ. ಮೃತ ವಾಜಿದ್ಗೆ ಕೊರೋನಾ ಸೋಂಕಿದೆ ಎಂಬುದು ದೃಢವಾಗಿದೆ. ಮೃತದೇಹಗಳನ್ನು ನಿನ್ನೆ ಸಂಜೆ ಬೌರಿಂಗ್ ಶವಾಗಾರದಿಂದ ಸ್ಮಶಾನಕ್ಕೆ ಟೈಟ್ ಸೆಕ್ಯೂರಿಟಿಯಲ್ಲಿ ರವಾನಿಸಲಾಯಿತು. ಮೃತದೇಹ ಹೊತ್ತಂತ ಆಂಬ್ಯುಲೆನ್ಸ್ಗಳ ಜೊತೆಗೆ ಕೆಎಸ್ಆರ್ಪಿ ವಾಹನ ಮತ್ತು ಪೊಲೀಸ್ ವಾಹನಗಳ ಬೆಂಗಾವಲು ಇತ್ತು. ಕೋವಿಡ್ ಮೃತದೇಹವನ್ನ ನಿಯಮದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ. 3 ಅಂತ್ಯಕ್ರಿಯೆ ಕೂಡ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನಡೆಸಲಾಗಿದೆ. ಬೆಂಗಳೂರಿನ ಡಿಜೆಹಳ್ಳಿಯಲ್ಲಿ ನಡೆದಂತ ಗಲಭೆ ಪೂರ್ವ ನಿಯೋಜಿತ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಹಣ ಹಂಚಿ ಗಲಭೆ ಮಾಡಲಿಕ್ಕೆ ಕುಮ್ಮಕ್ಕು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಗಲಭೆಕೋರರಿಗೆ ಹಣ ಕೊಟ್ಟು ಕಳಿಸಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಬೈಕ್ನಲ್ಲಿ ಬಂದು ವ್ಯಕ್ತಿಯೋರ್ವ ಹಣ ಹಂಚಿದ್ದಾನೆ. ಹಣ ಹಂಚಿದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಲಾಟೆಗೂ ಮುನ್ನ ಹಣ ಹಂಚಿದ ವಿಡಿಯೋ ಲಭ್ಯವಾಗಿದೆ. ಬೆಂಗಳೂರು ಗಲಭೆ ವೇಳೆ ಪತ್ರಕರ್ತನ ಮೇಲಿನ ಹಲ್ಲೆಯನ್ನ ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪತ್ರಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಧಾರವಾಡ, ಹಾವೇರಿ, ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಪತ್ರಕರ್ತರ ಭವನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ರಾಜ್ಯದಲ್ಲಿ ಕೊರೋನಾ ಮತ್ತೆ ಅಟ್ಟಹಾಸವನ್ನ ಮುಂದುವರೆಸಿದ್ದು ನಿನ್ನೆ ಸೋಂಕಿತರ ಸಂಖ್ಯೆ 7,000 ಗಡಿಯನ್ನು ದಾಟಿದೆ. ರಾಜ್ಯದಲ್ಲಿ ನಿನ್ನೆ 7,883 ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ನಿನ್ನೆ ರಾಜ್ಯದಲ್ಲಿ ಕೊರೋನಾಗೆ 113 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,96,494ಕ್ಕೆ ಏರಿಕೆಯಾಗಿದೆ. ಒಟ್ಟು ಸಾವಿನ ಸಂಖ್ಯೆ 3,510ಕ್ಕೆ ಏರಿಕೆಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ 2,802 ಮಂದಿಗೆ ಕೊರೋನಾ ದೃಢಪಟ್ಟಿದ್ದು 23 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ 7,034 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಕುಟುಂಬಕ್ಕೂ ಕೂಡ ಕೊರೋನಾ ಸೋಂಕು ಹರಡಿದೆ. ಸಚಿವರ ಬೆನ್ನಲ್ಲೇ ಅವರ 90 ವರ್ಷ ವಯಸ್ಸಿನ ತಾಯಿ ಜೊತೆಗೆ ಸಚಿವರ ತಮ್ಮ, ತಂಗಿ ಹಾಗೂ ಮನೆ ಕೆಲಸದ ವ್ಯಕ್ತಿಗೂ ಕೂಡ ಸೋಂಕು ದೃಢಪಟ್ಟಿದೆ. ಈಗಾಗಲೇ ಸಚಿವರು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ರಾಮುಲು ಕುಟುಂಬಸ್ಥರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಮುಲು ಅವರ ಇಡೀ ಕುಟುಂಬಕ್ಕೆ ಪರೀಕ್ಷೆಯನ್ನು ಮಾಡಿಸಲಾಗಿತ್ತು. ಅದರಲ್ಲಿ 4 ವರದಿ ಪಾಸಿಟಿವ್ ಬಂದಿದ್ದು, ಉಳಿದವರ ವರದಿ ನೆಗೆಟಿವ್ ಬಂದಿದೆ. ಸೋಂಕಿತರಲ್ಲಿ ಯಾರಲ್ಲೂ ಕೂಡ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ಆದರೆ ರಾಮುಲು ಅವರ ತಾಯಿಗೆ ಹೆಚ್ಚಿನ ವಯಸ್ಸಾಗಿರುವುದರಿಂದ ವಯೋಸಹಜ ಸಮಸ್ಯೆಗಳಿವೆ. ಹೀಗಾಗಿ ಬೌರಿಂಗ್ ಆಸ್ಪತ್ರೆ ವೈದ್ಯರು ಸಚಿವರ ತಾಯಿ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿದ್ದಾರೆ. ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ನಾಯಕ್ ಅವರಿಗೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ. ಸಚಿವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಈ ಕುರಿತು ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನು ನೀಡಿರುವಂತಹ ಸಚಿವ ಶ್ರೀಪಾದ್ ನಾಯಕ್, ಪರೀಕ್ಷೆಯಲ್ಲಿ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಆದರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದ ಕಾರಣ ನನ್ನನ್ನು ಪ್ರತ್ಯೇಕಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನನ್ನ ಜೀವಕೋಶಗಳು ಸಾಮಾನ್ಯ ಮಿತಿಯಲ್ಲಿವೆ. ಹೀಗಾಗಿ ಚಿಂತಿಸುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನನಗೆ ಕೊರೋನಾ ದೃಢಪಟ್ಟಿರುವಂತ ಕಾರಣ ಕಳೆದ ಕೆಲವು ದಿನಗಳಲ್ಲಿ ನನ್ನೊಂದಿಗೆ ಸಂಪರ್ಕ ಬಂದಂತವರು ಮೊದಲು ಕೊರೋನಾ ಪರೀಕ್ಷೆಗೆ ಒಳಗಾಗಿ ನಿಮ್ಮನ್ನ ನೀವು ಪ್ರತ್ಯೇಕಿಸಿಕೊಳ್ಳಿ, ಅಲ್ಲದೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಮನವಿಯನ್ನು ಮಾಡಿದ್ದಾರೆ. ಸಿಎಂ ಬಿಎಸ್ವೈ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತ ಬೆನ್ನಲ್ಲೇ ಇಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಸಿದ್ದರಾಮಯ್ಯಗೆ ನಿನ್ನೆ ಡಬಲ್ ಸಂಭ್ರಮ. ಒಂದು ಹುಟ್ಟುಹಬ್ಬ, ಇನ್ನೊಂದು ಕೊರೋನಾ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ನಿನ್ನೆ 2ನೇ ಬಾರಿ ಗಂಟಲು ದ್ರವ ರಕ್ತ ಪರೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೋವಿಡ್ ಪರೀಕ್ಷೆಯಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಇದೀಗ ಸಿದ್ದರಾಮಯ್ಯ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಗುಣಮುಖರಾದಂಥ ಹಿನ್ನೆಲೆಯಲ್ಲಿ ಇಂದು ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸ್ಚಾರ್ಜ್ ಆಗಲಿಕ್ಕೆ ವೈದ್ಯರೇ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ನೀಡಿದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಆರೋಗ್ಯ ಸ್ಥಿತಿ ಗಂಭೀರವಾಗಿಯೇ ಇದೆ. ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂತಹ ದೆಹಲಿಯ ಸೇನಾ ಆಸ್ಪತ್ರೆ ವೈದ್ಯರು ಈ ಮಾಹಿತಿಯನ್ನ ನೀಡಿದ್ದಾರೆ. ಮಾಜಿ ರಾಷ್ಟ್ರಪತಿಗಳ ಆರೋಗ್ಯ ಗಂಭೀರವಾಗಿದೆ. ಅವರಿಗೆ ವೆಂಟಿಲೇಟರ್ ಅಳವಡಿಸಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತ ಸೇನೆಯ R&R ಆಸ್ಪತ್ರೆ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದಂತ ಕಾರಣ ಸೋಮವಾರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿತ್ತು. ಅಲ್ಲದೆ ಪ್ರಣವ್ಗೆ ಕೊರೋನಾ ಸೋಂಕು ಕೂಡ ದೃಢಪಟ್ಟಿದೆ. ನನ್ನ ತಂದೆಗೆ ಸೂಕ್ತ ಎನಿಸುವುದನ್ನ ದೇವರು ಹೆಚ್ಚು ಮಕ್ಕಳು ಹಾಗೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅನ್ನೋದು
ಕೊರೋನಾ ವಿಚಾರದಲ್ಲೂ ಸಾಬೀತಾಗಿದೆ. ಸೋಂಕಿನಿಂದ ಸಾವನ್ನಪ್ಪಿದವರಲ್ಲಿ ಈವರೆಗೂ ಪುರುಷರೇ ಹೆಚ್ಚಾಗಿದ್ದಾರೆ. ಇದುವರೆಗಿನ ಸೋಂಕಿತರಲ್ಲಿ ಒಟ್ಟು 67% ಪುರುಷರೇ ಕೊರೋನಾಗೆ ಬಲಿಯಾಗಿದ್ದಾರೆ. ಸೋಂಕು ತೀವ್ರವಾಗೋದು ಕೂಡ ಪುರುಷರಿಗೆ ಜಾಸ್ತಿ. ಕೊರೋನಾ ಹೊಡೆತವನ್ನ ಮಹಿಳೆಯರು ತಡೆಯುತ್ತಿದ್ದಾರೆ, ಆದರೆ ಪುರುಷರಲ್ಲಿ ಈ ಪ್ರಮಾಣ ಕಡಿಮೆ ಇದೆ. ಈ ವಿಚಾರಗಳಿಗೆ ನಿರ್ದಿಷ್ಟ ಕಾರಣ ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಇದುವರೆಗೆ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಿರುವಂತಹ ವೈದ್ಯರು ಈ ಸಂಬಂಧ 3 ವಿಚಾರಗಳನ್ನ ಗಮನಿಸಿದ್ದಾರೆ. ಮಂಡ್ಯದಲ್ಲಿ ಆಪರೇಷನ್ ಕಮಲ ಫೇಲ್ ಆಗಿ ಜೆಡಿಎಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದಂತ ಬಿಜೆಪಿಗೆ ಮುಖಭಂಗ ಆಗಿದೆ. 5 ಸ್ಥಾಯಿ ಸಮಿತಿಗಳ ಒಟ್ಟು 33 ಸ್ಥಾನಗಳಿಗೆ ನಡೆದಂತ ಚುನಾವಣೆಯಲ್ಲಿ ಜೆಡಿಎಸ್ 32 ಸ್ಥಾನಗಳನ್ನ ಗೆದ್ದಿದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಚುನಾವಣೆಯಲ್ಲಿ ಶಾಸಕರು, ಸಂಸದರು ಕೂಡ ಮತದಾನ ಮಾಡಿದ್ರು. ಆದರೆ ಜೆಡಿಎಸ್ ಸೋಲಿಸಲಿಕ್ಕೆ ಪ್ಲಾನ್ ಮಾಡಿದಂತ ಸಚಿವರು, ಸಂಸದೆ, ಹಾಗೆ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಸದಸ್ಯರಿಗೆ ಹಿನ್ನಡೆಯಾಗಿದೆ. ಉಳಿದ ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಉಳಿದ ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಅಲ್ಲಿ ಹೆಚ್ಚಿನ ಸಾವು ಪುರುಷರದ್ದೇ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ರಿ. ಇನ್ನ ಸ್ಯಾಂಡಲ್ವುಡ್ ನಲ್ಲಿ ಈ ಕೊರೋನಾ ಸೋಂಕು ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದಿಟ್ಟಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಹೀಗಾಗಿ ಕನ್ನಡ ಚಿತ್ರರಂಗದ ಪುನಶ್ಚೇತನಕ್ಕಾಗಿ ಇಂದು ಸರ್ಕಾರ ಹಾಗೂ ಚಿತ್ರರಂಗದ ನಡುವೆ ಸಭೆ ನಡೆಯಲಿದೆ. ಇಂದು ಬೆಳಗ್ಗೆ 10:30ಕ್ಕೆ ಡಿಸಿಎಂ ಅಶ್ವಥ್ ನಾರಾಯಣ ಹಾಗೂ ನಟ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಚಿತ್ರರಂಗದ ಗಣ್ಯರು ಮಾತುಕತೆಗೆ ಸಮಯವನ್ನ ನಿಗದಿ ಮಾಡಿದ್ದಾರೆ. ಇಂದಿನಿಂದ ಪ್ರಥಮ ಪಿಯುಸಿ ದಾಖಲಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ರಾಜ್ಯದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳು ಆಗಸ್ಟ್ 13 ಅಂದ್ರೆ ಇಂದಿನಿಂದ ಪ್ರಥಮ ಪಿಯುಸಿ ಪ್ರವೇಶ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಅಗತ್ಯ ಸೌಲಭ್ಯಗಳಿದ್ರೆ ಆನ್ಲೈನ್ ಮೂಲಕನೇ ದಾಖಲಾತಿ ಪ್ರಕ್ರಿಯೆಯನ್ನ ನಿರ್ವಹಿಸಬೇಕು ಅಂತ ವ್ಯವಸ್ಥೆ ಇಲ್ಲದಂತ ಕಾಲೇಜುಗಳು ಅರ್ಜಿ ವಿತರಣೆಯ ಪ್ರಕ್ರಿಯೆಯನ್ನ ಕೋವಿಡ್-19 ತಡೆ ಸೂಚನೆಗಳಿಗೆ ಅನುಗುಣವಾಗಿ ನಿರ್ವಹಿಸಬೇಕು ಅಂತ ಸುತ್ತೋಲೆಯನ್ನ ತಿಳಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ವಿಶ್ವ ಇಸ್ಲಾಮಿಕ್ ಸಹಕಾರ ಸಂಘಟನೆ ಸಭೆ ಕರೆಯಬೇಕು ಅಂತ ಒತ್ತಡ ಹೇರ್ತಾ ಇದ್ದಂತ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. ಸೌದಿ ನೇತೃತ್ವದ ಒಐಸಿ ಸಭೆ ಕರೆಯುವಂತೆ ಪಾಕಿಸ್ತಾನ ನಿರಂತರವಾಗಿ ಒತ್ತಡವನ್ನ ಹೇರುತ್ತಾ ಬಂದ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಪಾಕ್ ಜೊತೆಗಿನ ತನ್ನ ಸಂಬಂಧವನ್ನೇ ಕಡಿದುಕೊಂಡಿದೆ. ಪಾಕಿಸ್ತಾನಕ್ಕೆ ತೈಲ ಪೂರೈಕೆ ಸ್ಥಗಿತಗೊಳಿಸಿದೆ. ಹಾಗೆಯೇ ತಾನು ನೀಡಿದಂತ ಕೋಟ್ಯಾಂತರ ಮೊತ್ತದ ಸಾಲವನ್ನ ವಾಪಸ್ ವಸೂಲಿ ಮಾಡಿದೆ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನೊಂದೇ ಅಡಿ ಬಾಕಿ ಇದೆ. 124 ಗರಿಷ್ಠ ಅಡಿ ಎತ್ತರದ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 123 ಅಡಿಗೇರಿದೆ. ಕೆಆರ್ಎಸ್ ಜಲಾಶಯ ಇಂದು ಬಹುತೇಕ ಭರ್ತಿಯಾಗುವಂತ ಸಾಧ್ಯತೆ ಇದೆ. ಮಂಗಳೂರು ಮೂಲದ ಪೊಲೀಸ್ ಪೇದೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಲಾಡ್ಜ್ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಗಳೂರಿನ ಎಸಿಬಿ ಕಚೇರಿಯಲ್ಲಿ ಜೀಪ್ ಚಾಲಕನಾಗಿದ್ದಂತ ಪೇದೆ ಕೆಲ ದಿನಗಳ ಹಿಂದೆ ನಾಪತ್ತೆಯಾಗಿದ್ರು. ಉಳಿದ ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಅರ್ಚಕರ ಉಳಿದ ಕುಟುಂಬಸ್ಥರಿಗಾಗಿ ಶೋಧ ಮುಂದುವರೆದಿದೆ. ಪ್ಲಾನ್ ಬಿ ಹೆಸರಿನಲ್ಲಿ 75 ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಕೊಡಗಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಟ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದಂತ ನಿಖಿಲ್, ಸಂತ್ರಸ್ತರ ಸ್ಥಿತಿಯನ್ನ ನೋಡಿದ್ರೆ ಹೊಟ್ಟೆಗೆ ಬೆಂಕಿ ಹಾಕದಂತಾಗತ್ತೆ. ಸರ್ಕಾರ ನಡೆಸುವವರು ಇವರಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಮಹಿಳೆಯರ ಜಾಗತಿಕ ಅಭಿವೃದ್ಧಿ ಹಾಗೂ ಉನ್ನತಿಗಾಗಿ ಕೊಡುಗೆ ನೀಡ್ತಾ ಇರುವಂತಹ ರಿಲಯನ್ಸ್ ಫೌಂಡೇಶನ್ ಇದೀಗ ಇನ್ನಷ್ಟು ಪರಿಣಾಮಕಾರಿಯಾಗಲು ಅಮೆರಿಕ ಮೂಲದ USAID-ನೊಂದಿಗೆ ಸಹಭಾಗಿತ್ವವನ್ನ ಮಾಡಿಕೊಂಡಿದೆ. ಭಾರತದಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಹಿಂದುಳಿದಂತ ಮಹಿಳೆಯರಿಗಾಗಿ WDGDP ಎಂಬ ಹೊಸ ಕಾರ್ಯಕ್ರಮವನ್ನ ನಿನ್ನೆ ಘೋಷಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಮೆರಿಕದ ಉಪ ಕಾರ್ಯದರ್ಶಿ ಸ್ಟಿಫನ್ ಬೈಗನ್ ಲೈವ್ ಸ್ಟ್ರೀಮ್ ಮೂಲಕ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರೆ, ಅಮೆರಿಕ ಅಧ್ಯಕ್ಷರ ಸಲಹೆಗಾರರಾದಂಥ ಇವಾಂಕಾ ಟ್ರಂಪ್ ಹಾಗೂ USAID-ನ ನಿರ್ವಹಣಾಧಿಕಾರಿಯಾಗಿರುವಂಥ ಬೋನಿ ಗ್ಲಿಕ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದಂಥ ಇವಾಂಕಾ, ಮಹಿಳೆಯರ ಸಬಲೀಕರಣಕ್ಕಾಗಿ ಈ ನಿಧಿಯನ್ನ ಹುಟ್ಟುಹಾಕಿದ್ದೇವೆ ಅಂತ ತಿಳಿಸಿದ್ರು. ಭಾರತ ಮೂಲದ ಕಮಲಾದೇವಿ ಹ್ಯಾರಿಸ್ ಅವರನ್ನ ಅಮೆರಿಕದ ಉಪಾಧ್ಯಕ್ಷ ಸ್ಥಾನದ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಭಾರತ ಮೂಲದ ಅಮೆರಿಕನ್ನರಿಗೆ ರಾಜಕೀಯದಲ್ಲಿ ಇರುವಂತಹ ಉಜ್ವಲ ಅವಕಾಶದ ಸಂಕೇತ ಎಂದು ಈ ಆಯ್ಕೆಯನ್ನ ವಿಶ್ಲೇಷಿಸಲಾಗ್ತಾ ಇದೆ.
ಬಾಲಿವುಡ್ ನಟ ಸಂಜಯ್ ದತ್ ಬಹುನಿರೀಕ್ಷಿತ ಕೆಜಿಎಫ್ ಚಾಪ್ಟರ್ 2 ಚಿತ್ರದಲ್ಲಿ ಅಧೀರನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಆದರೆ ಸಂಜಯ್ ದತ್ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಸುದ್ದಿ ಹೊರಬಿದ್ದಿದೆ. 3ನೇ ಹಂತ ತಲುಪಿರುವಂತಹ ಈ ರೋಗದ ಚಿಕಿತ್ಸೆಗಾಗಿ ಅವರು ಅಮೆರಿಕಕ್ಕೆ ತೆರಳಲು ನಿರ್ಧರಿಸಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ 2022ರ ತನಕವೂ ಕೂಡ IPL ಅನ್ನು ಆಡಲಿದ್ದಾರೆ ಅಂತ ಚೆನ್ನೈ ಸೂಪರ್ ಕಿಂಗ್ ಸ್ಪಷ್ಟನೆಯನ್ನ ನೀಡಿದೆ. ವಿಶ್ವನಾಥ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಧೋನಿ ಕ್ರಿಕೆಟ್ ಜೀವನದಿಂದಲೇ ನಿವೃತ್ತಿ ಆಗ್ತಾರೆ ಎನ್ನುವ ವದಂತಿಗಳಿಗೆ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು. ಈ ಕ್ಷಣದ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನ 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹೊತ್ತು ತರ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.